ಹಾಯ್ ಆಲ್, ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ಸೊ ವೆಲ್ಕಮ್ ಟು ಐಶೂಸ್ ಲಾಗ್. ಸೊ ಇವತ್ತು ವೀಕೆಂಡ್ ಐತಿ ಮತ್ತು ರಥಸಪ್ತಮಿನೂ ಐತಿ. ಸೊ ಅದರಿಂದ ನಾನು ಸೆಲ್ಫ್ ಮೋಟಿವೇಟೆಡ್ ಆಗಿ ಮಾರ್ನಿಂಗ್ ಇವತ್ತು ಜಲ್ದಿನೇ ಎತ್ತೀನಿ. ಎದ್ದ ಅಂಗಳ ಎಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ರಂಗೋಲಿ ಹಾಕಬೇಕಲ್ಲ ಅಲ್ಲಿ ನೀಟಾಗಿ ಹಚ್ಕೊಂಡು ಅದ್ರ ಮೇಲೆ ಇವತ್ತು ರಥಸಪ್ತಮಿ ಇರೋದ್ರಿಂದ ಒಂದು ಸಣ್ಣದೊಂದು ಸಿಂಪಲ್ ಆಗಿರೋ ರಥದ ಒಂದು ರಂಗೋಲಿ ಹಾಕ್ಕೊಂಡೀನಿ. ಕ್ವಿಕ್ಕಾಗಿ 1-2-3 ಮಿನಿಟ್ಸ್ ಒಳಗೆ ಮುಗಿಬೇಕು ನನಗೆ. ಸೊ ಒಳಗಡೆನೂ ಕೆಲಸ ಇರ್ತೈತಿ. ಸೊ ಇಷ್ಟು ಮಾಡ್ಕೊಂಡ್ಬಿಟ್ಟು ಸೊ ನಾನು ಮಾರ್ನಿಂಗ್ ನಾನು ಡೈಲಿ ರಾಗಿದ ಮಾಲ್ಟ್ ಕುಡಿತೀನಿ. ಸೊ ಇದು ಎಲ್ಲರೂ ಲೈಕ್ ಇಮ್ಯುನಿಟಿ ಚಲೋ ಮಾಡ್ತೈತಿ ಇದು, ಮತ್ತು ಐರನ್ ಕಂಟೆಂಟ್ ಕಡಿಮೆ ಇರೋರು ಮತ್ತು ಸುಸ್ತಾಗ್ತೈತೆ ಅನ್ನೋರು ಎಲ್ಲರೂ ಇದನ್ನು ಕುಡಿಬೋದು. ಲೈಕ್ ವೆಯ್ಟ್ ಲಾಸ್ ಜರ್ನಿ ಒಳಗಿರೋರು, ವೆಯ್ಟ್ ಗೇನ್ ಮಾಡೋರು ಎಲ್ಲರೂ ತೊಗೋಬೋದು ಇದನ್ನ. ಸೊ ವೆಯ್ಟ್ ಲೂಸ್ ಮಾಡೋರು ಉಪ್ಪು ಹಾಕ್ಕೊಂಡು ಕುಡೀರಿ, ಆ್ಯಂಡ್ ವೆಯ್ಟ್ ಗೇನ್ ಮಾಡ್ಬೇಕನ್ನೋರು ಬೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ. ಅದಕ್ಕೆ ನಾನು ಇವತ್ತು 2 ಗ್ಲಾಸ್ ಮಾಡಾಕ್ತೀನಿ. ಸೊ ಅದಕ್ಕೆ ನಾನು 4 ಸ್ಪೂನ್ ರಾಗಿ ಪೌಡ್ರ್ ಮಾಲ್ಟ್ ಪೌಡ್ರ್ ಹಾಕ್ಕೊಂಡೀನಿ. ಸೊ ರಾಗಿ ಮಾಲ್ಟ್ ಪೌಡ್ರ್ ಹಾಕ್ಕೊಂಡು ಅದನ್ನು ನೀಟಾಗಿ ಚೂರು ವಾಟ್ರ್ ಹಾಕೋರಿ, ಅದ್ರೊಳಗೆ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊರಿ. ಅದನ್ನು ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಸೊ ಗಂಟಾಗಿ ನೀವು ಹಂಗೆ ಅರ್ಜೆಂಟ್ ಒಳಗೆ ಅದ್ರೊಳಗೆ ಕುದಿಯೋ ನೀರಿಗೆ ಹಾಕ್ಬಿಟ್ರಂದ್ರೆ ನಿಮ್ದು ರಾಗಿ ಮಾಲ್ಟ್ ಎಲ್ಲ ಗಂಟು ಆಗಿಬಿಡ್ತದೆ. ಸೊ ನಿಮಗೆ ಕುಡಿಯೋಕೆ ಚಲೋ ಅನ್ಸಂಗಿಲ್ಲ. ಸೊ ಇದು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಿಲ್ಲ. ಸೊ ಅದೇನಿಲ್ಲ, ಜಸ್ಟ್ ನೀರು ಹಾಕೋರಿ, ಪೌಡ್ರ್ ಹಾಕೋರಿ. ನೀವು ಕೈಲಾದರೂ ಕಲಿಸ್ಕೋರಿ, ಸ್ಪೂನ್ ಆದರೂ ಯೂಸ್ ಮಾಡಿರಿ. ಸೊ ನಾ ಇಲ್ಲಿ ಸ್ಪೂನ್ ಯೂಸ್ ಮಾಡ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳಕತ್ತೀನಿ. ಒನ್ಸ್ ಅದೆಲ್ಲ ಆಗಿತ್ತಂದ್ರೆ ಇಲ್ಲಿ ಬೆಲ್ಲ ಕರಗೈತಿಲ್ಲ ನೋಡ್ಕೋಬೇಕು ನಾವು. ಒನ್ಸ್ ಬೆಲ್ಲ ಕರಗಿದ ಮೇಲೆ ಅದು ಭಾಳ ನೀರು ಕುದ್ಸಕ್ಕೆ ಹೋಗಬಾರ್ದು. ಸೊ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಇದೇನು ಮಿಕ್ಸ್ಚರ್ ಇರ್ತೈತಲ್ಲ ಅದನ್ನು ಅದ್ರೊಳಗೆ ಹಾಕ್ಕೊಂಬಿಡ್ಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನಂದು ಬೆಲ್ಲ ಎಲ್ಲ ಕರ್ಗೈತಿ ಇವಾಗ. ಸೊ ಕರಗಿಬಿಟ್ಟು ಹಿಂಗೆ ಕುದಿ ಬರಾಕತ್ತಾವ. ಸೊ ಈ ಟೈಮ್ ಒಳಗೆ ನಾನು ನಂದೇನು ಮಿಕ್ಸ್ಚರ್ ಮಾಡಿಟ್ಟಿನಿಲ್ಲ ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತು ತಿರ್ಗಿ ಅದನ್ನು ಜಾಸ್ತಿ ಕುದ್ಸಕ್ಕೆ ಹೋಗ್ಬೇಡ್ರಿ. 1-2 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಇಲ್ಲ ಒಂದು ಕುದಿ ಬಂದಮೇಲೆ ಅದನ್ನು ಕುದಿಸ್ಕೊಂಡು ನಾನು ತೆಗೆದು ಇಟ್ಕೊತೀನಿ. ಒಂದು 15-20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಆದಮೇಲೆ ಅದು ತಂಪಾದ್ಮೇಲೆ ನಾನು ಕುಡಿತೀನಿ. ಸೊ ಇದು ಭಾಳ ಹೆಲ್ತಿಗೆ ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕಾತು, ನಿಮಗೆ ಸುಸ್ತೆಲ್ಲ ಹೋಗಾಕ. ಸೊ ನಾ ಈಗ ನಾಷ್ಟ ಪ್ರಿಪೇರ್ ಮಾಡತ್ತೀನಿ. ನಾಷ್ಟ ಏನು ಮಾಡ್ಬೇಕು ಅಂದ್ಕೊಂಡಿನಂದ್ರೆ ಚುಮ್ಮರಿ ಸೂಸ್ಲಾ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಇದೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತೈತೆ, ಫೇಮಸ್. ಲೈಕ್ ನಮ್ಮ ಕಡೆ ನಾವು ಮಾಡ್ಕೊಂಡು ತಿಂತೀವಿ ಭಾಳ. ಲೈಕ್ ವೀಕ್ಲಿ 1-2 ಸರಿಯರೇ ತಿಂತೇವಿ. ಸೊ ಇದಕ್ಕೆ ನಾನು ಸಿಂಪಲ್ಲಾಗಿ ಏನಿಲ್ಲಿದೆ ಈರುಳ್ಳಿ ಈರುಳ್ಳಿಯರೇ ಅನ್ಕೋರಿ ಈರುಳ್ಳಿನ ಕಟ್ ಮಾಡಿಕೊಂಡೆ. 1-2 ಮೆಣಸಿನ್ಕಾಯಿ, ಟೊಮೆಟೊ ಆಪ್ಷನಲ್ಲ, ಬೇಕಾದವ್ರು ಹಾಕ್ಕೋಬೋದು, ಬೇಡಾದವ್ರು ಬಿಡ್ಬೋದು. ಸೊ ಚುರುಮುರಿನ ನೀರೊಳಗೆ ಅದನ್ನು ಹಿಂಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಸೊ ಅದನ್ನು ಇವಾಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕತ್ತೀನಿ. ಇಲ್ಲಿ ಸರ್ಸೋಕ ತೇಲ್ ಯೂಸ್ ಮಾಡತ್ತೀನಿ. ಒನ್ಸ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋರಿ. ಸಾಸಿವೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡೆ ನಾನು. ಶೇಂಗಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತನ ಅದನ್ನು ಬಿಡೋದು. ಆಮೇಲೆ ಒಂದು ಸ್ವಲ್ಪ ಸೌಟಿಂದ ಇಲ್ಲ ಸೌಟ್ ಅನ್ನೋರು ಸೌಟ, ಚಮಚೆ ಅನ್ನೋರು ಚಮಚೆ. ನಂಗೆ ಬೆಂಗಳೂರಿಗೆ ಬಂದು 2 ಮಿಕ್ಸ್ ಆಗಿಬಿಟ್ಟವು, ಲ್ಯಾಂಗ್ವೇಜ್ ಏನು ಗೊತ್ತಾಗಿಲ್ಲ. ಸೊ ಚಮಚೆ ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಮಿಕ್ಸ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಮೆಣಸಿನ್ಕಾಯಿ ಫಸ್ಟ್ ಹಾಕೋರಿ. ಖಾರ ಕಡಿಮೆ ಬೇಕನ್ನೋರು ಇದನ್ನು ಈರುಳ್ಳಿ ಹಾಕೋಬೋದು. ನಾನು ಮೆಣಸಿನ್ಕಾಯಿ ನಂಗೆ ಸ್ವಲ್ಪ ಖಾರ ಬೇಕು, ಸೊ ಮೆಣಸಿನ್ಕಾಯಿ. ಸೊ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತನ ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂದ್ರೆ ಟೇಸ್ಟ್ ಚಲೋ ಬರ್ತೈತೆ. ಸೊ ಜಲ್ದಿ ಗೋಲ್ಡನ್ ಬ್ರೌನ್ ಬರ್ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋರಿ. ಉಪ್ಪು ಹಾಕೋದ್ರಿಂದ ಜಲ್ದಿ ಫ್ರೈ ಆಗ್ತಾವೆ ಏನೇನು ನೀವು ಕಾಯಿಪಲ್ಯ ಹಾಕಿರ್ತಿರಲ್ಲ ಅದು.
ಸೊ ಇವಾಗ ನಾನು ಚೂರು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳಕತ್ತೀನಿ ಅದನ್ನು. ಸೊ ಬಾಡಿಸ್ಕೊಂಡಿಂದ ಅದಕ್ಕೆ ನೀವು ಇಲ್ಲಿ ಕರಿಬೇವು ಬೇಕಂದ್ರೆ ಕರಿಬೇವೂ ಹಾಕೋಬೋದು. ನಾನು ಕರಿಬೇವು ಬಿಟ್ಟಿನಿ, ಇಲ್ಲಿ ಹಾಕ್ಕೊಂಡಿಲ್ಲ, ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸೊ ಇದಾದಮೇಲೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಅದನ್ನು ಅರ್ಧ ಟೊಮೆಟೊ ಹಾಕ್ಕೊಂಡೆ. ಅದನ್ನ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅದನ್ನು ಚೂರು ಫ್ರೈ ಮಾಡ್ಕೊರಿ. ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ದು ಯಾವುದೇ ನೀವು ಮಾಡಿರಿ, ನಾಷ್ಟ ಆಗಲಿ ಅಡುಗೆ ಆಗಲಿ, ಸೊ ಟೇಸ್ಟ್ ನಿಮ್ಮ ಸ್ವಲ್ಪ ಎನ್ಹಾನ್ಸ್ ಆಗಿನ ಬರ್ತೈತೆ ಅನ್ಬೋದು. ಆಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ, ಸ್ವಲ್ಪ ಆಮೇಲೆ ಹಾಕಕ್ಕೆ ನಾನು ತೆಗೆದಿಟ್ಕೊಂಡೀನಿ. ಸೊ ಇವಾಗ ಕೊತ್ತಂಬರಿನೂ ಚೂರು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ನಾನು ಒಂಚೂರು ಅದಕ್ಕೆ ಅರಿಶಿಣ ಪೌಡ್ರ್ ಹಾಕತ್ತೀನಿ, ಒಂದು ಹಾಫ್ ಟೇಬಲ್ ಸ್ಪೂನ್. ನಾ ಒಂದು ಕಣ್ಣು ಅಳತಿಲೇ ಹಾಕಿರ್ತೀನಿ, ನಂಗೆ ಗೊತ್ತೈತಿ. ಸೊ ಒಬ್ಬೊಬ್ಬರಿಗೆ ಕಣ್ಣು ಅಳತಿ ಸರಿ ಅನ್ಸಂಗಿಲ್ಲ, ನೀವು ಸ್ಪೂನ್ ಪರ್ಟಿಕ್ಯುಲರ್ ಸ್ಪೂನ್ಲೇನ ಯೂಸ್ ಮಾಡ್ತೀರಿ, ಒಬ್ಬೊಬ್ರ ಕೈ ಹಿಂಗೆ, ಅದು ನಿಮ್ಗೆ ಕಂಫರ್ಟೇಬಲ್. ಸೊ ನಾ ಒಂಚೂರು ಉಪ್ಪು ಹಾಕ್ಕೊಂಡೆ ಮೇಲೆ, ಅವಾಗ ಒಂದು ಸ್ವಲ್ಪ ಹಾಕಿದೆ, ಇವಾಗ ಒಂಚೂರು ಹಾಕ್ಕೊಂಡು ಅದನ್ನು ನೆನೆಸಿಟ್ಟು ಚುಮುರಿದ್ದುಲ್ಲ ಅವನ್ನ ಹಾಕಿ ನೀಟಾಗಿ ಕಲಿಸ್ಕೊರಿ. ಭಾಳ ಹಿಂಗೆ ಪ್ರೆಷರ್ ಹಾಕಿನೂ ಮಾಡಬಾರ್ದು. ಪ್ರೆಷರ್ ನಾವು ಹಾಕಿದ್ವಿ ಅಂದ್ರೆ ಚುಮ್ಮುರಿ ಎಲ್ಲ ಮುದ್ದಿಗತೆ ಆಗ್ಬಿಡ್ತೈತೆ ಅದು. ಸೊ ನೀಟಾಗಿ ಆರಾಮಾಗಿ ಕಲಿಸ್ಕೋಬೇಕಿದು, ಸ್ವಲ್ಪ ಇಂಪಾರ್ಟೆಂಟ್ ಫೇಸ್ ಇದು ಚುಮ್ಮುರಿ ಸೂಸ್ಲಿದ್ದೊಳಗೆ. ಸೊ ಇದನ್ನು ನೀಟಾಗಿ ನಾವು ಕಲಿಸ್ಕೊಂಡ್ಮೇಲೆ ಇವಾಗ ಏನು ಮೇನ್ ಇಂಗ್ರೀಡಿಯಂಟ್ ಇದು ಹುರ್ಗಡ್ಲೆ ಅಂತಾರ, ನಮ್ಮ ಕಡೆ ನಾವು ಪುಟಾಣಿ ಅಂತೀವಿ. ಸೊ ಪುಟಾಣಿನ ಮಿಕ್ಸಿಗೆ ಮಾಡಿ ಹಾಕೋಬೇಕು. ಇಲ್ಲ ನಾನು ಒಂಚೂರು ಲಿಂಬೆ ಹಣ್ಣು ಹಾಕ್ಕೊಳತ್ತೀನಿ, ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು, ಎಲ್ಲನೂ ಬಿಡ್ಬೋದು. ಸೊ ಇವಾಗ ಸ್ವಲ್ಪ ಕೊತ್ತಂಬರಿನೂ ಹಾಕಿನಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಹುರ್ಗಡ್ಲೆದು ಪುಟಾಣಿದ ಪೌಡ್ರ್ ಮಿಕ್ಸ್ರೊಳಗೆ ನಾನು ಮಾಡಿಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ. ನನಗೆ ಅದು ಸೂಸ್ಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು, ಮತ್ತು ಭಾಳ ಪ್ರೆಷರ್ ಹಾಕಿ ಕಲ್ಸಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಕಲಿಸ್ಕೊಡ್ರಿ ಆರಾಮಾಗಿ. ಸೊ ಕಲಸಿ ಬಿಟ್ಟರೆ ಮುಗೀತು. 1-2 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಒಳಗೆ ಹಾಕ್ಕೊಂಡು ತಿಂದ್ರೆ ಸೂಪರ್. ಉತ್ತರ ಕರ್ನಾಟಕದ ಸ್ಪೆಷಲ್ ನಮ್ಮದು ಚುರ್ಮುರಿ ಸೂಸ್ಲ ರೆಡಿ ಆಗ್ತೈತಿ. ಬೇಕಂದ್ರೆ ಮೇಲೆ ಡೆಕೋರೇಷನ್ ನನಗೆ ಇಷ್ಟ ಆಗ್ತೈತಿ, ಸ್ವಲ್ಪ ಕೊತ್ತಂಬರಿ ಹಾಕಿರ್ತೀನಿ ನಾನು. ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಬಿಡ್ರಿ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಚುಮ್ಮುರಿ ಸೂಸ್ಲ ಎಕ್ದಮ್ ಫಸ್ಟ್ ಕ್ಲಾಸ್ ನಂದು ರೆಡಿ ಆಗೈತಿ. ಸೊ ಬ್ರೇಕ್ಫಾಸ್ಟ್ ಇದಾತು ನಮ್ದು. ಸೊ ನಾ ಆಮೇಲೆ ಮಾಡ್ತೀನಿ. ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ನಿಮ್ಗೆ ಹೇಳಿದಂಗೆ ಇವತ್ತು ರಥಸಪ್ತಮಿಲ, ನಾ ಮಾರ್ನಿಂಗ್ ಎದ್ದು ಫಸ್ಟ್ ಪೂಜಾ ಸ್ನಾನ ಆದಮೇಲೆ ಪೂಜಾ ಮಾಡತ್ತೀನಿ. ಪೂಜಾ ಮಾಡಕ್ಕೆ ಇಲ್ಲಿ ನೋಡ್ಬೋದು ಪೂಜಾ ಎಲ್ಲ ಆತದ. ಆಗಿಂದ ಇಲ್ಲೇ ರಥದ್ದೇನು ತೆಗ್ದಿದ್ನಲ್ಲ ಅದ್ರ ಮೇಲೆ ಏನೋ ಗೋಧಿ ಹಿಟ್ಟಿಂದ ಇದನ್ನು ದೀಪದ ಥರ ಮಾಡಿಬಿಟ್ಟು ಅದ್ರೊಳಗೆ ಸರ್ಸೋಕ ತೇಲ್ ಹಾಕಿ ಏನೋ ದೀಪ ಹಚ್ಬೇಕಂತ ನಾನು ಹಂಗೆ ರೀಲ್ ಒಳಗೆ ನೋಡಿದ್ದೆ. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ. ಸೊ ನೀವು ಯಾರಾದರೂ ನಿಮ್ಮ ಕಡೆ ಇದನ್ನು ಈ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇಲ್ಲಿ ನಾನು ಪೂಜೆ ನಂದು ಆಯಿತು. ಸೊ ಇಲ್ಲಿ ಆರತಿ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ರಥಸಪ್ತಮಿದು ನಮ್ಮದು ಹಿಂಗೆ ಪೂಜೆ ಆಗೈತೆ ನೋಡ್ರಿ. ಸೊ ನಾನು ಇವಾಗ ಮಧ್ಯಾಹ್ನ ಏನು ಮಾಡ್ಬೇಕು ಅಂದ್ಕೊಂಡಿನಿ ಅಂದ್ರೆ ಮಶ್ರೂಮ್ ರೈಸ್ ಮಾಡ್ಬೇಕು ಅಂದ್ಕೊಂಡಿನಿ. ಇದಕ್ಕೆ ನಾ ಇಲ್ಲಿ ಏನೇನು ಕಟ್ ಮಾಡಿ ಇಟ್ಕೊಂಡಿನಲ್ಲ, ಒಂದು ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿನಿ. ಇವಾಗ ಸೀಸನ್ಲಾದ ಮೇನ್ ಇಂಗ್ರೀಡಿಯಂಟ್ ನಮ್ದು ಮಶ್ರೂಮ್, ಹೀರೋ ಇಂಗ್ರೀಡಿಯಂಟ್ ಇದ್ರೊಳಗೆ. ಸೊ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಹಾಕ್ಕೊಂಡು ಕುಟ್ಕೋಬೇಕು, ಮಿಕ್ಸಿ ಮಾಡ್ಕೊಬೇಡ್ರಿ, ಕುಟ್ಟಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಕುಟ್ಟಿಟ್ಕೊಂಡಿನಿ ನಾನು. ಈ ಕಡೆ ಮಶ್ರೂಮ್ ಕಟ್ ಮಾಡ್ಕೊಳಾಕ್ತೀನಿ. ಏನಿಲ್ಲ, ಸಿಂಪಲ್ ಅವ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಸ್ವೀಟ್ ಕಾರ್ನು ಒಂದು ಸ್ವಲ್ಪ ಇದ್ದು ನಮ್ಮ ಮನ್ಯಾಗ. ಸೊ ಅದನ್ನು ನಾನು ಹಾಕ್ಕೊಂಡಿನಿ. ಸ್ವೀಟ್ ಕಾರ್ನ್ ಬಿಲ್ಲಾದವರು ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಮ್ಯಾರಿನೇಟ್ ಮಾಡ್ಬೇಕು. ಇವಾಗ ಒನ್ಸ್ ಎಲ್ಲ ಕಟ್ ಮಾಡ್ಕೊಂಡಿಲ್ಲ ನಾನು, ಈಗ ಫಸ್ಟು ಮಶ್ರೂಮ್ ಹಾಕ್ಕೊಳತ್ತೀನಿ. ಮಶ್ರೂಮ್ ಹಾಕ್ಕೊಂಡು ಅದಕ್ಕೆ ಒಂದು ಹಾಫ್ ಅಂದರೆ ಒಂದು 25% ಈರುಳ್ಳಿ ಕಟ್ ಮಾಡಿದ್ದು ಹಾಕೋರಿ. ಮತ್ತು ಅದಕ್ಕೆ ಅವೇನು ಕಾರ್ನ್ ಇದ್ದುಲ್ಲ, ಸ್ವೀಟ್ ಕಾರ್ನ್, ಅದನ್ನೆಲ್ಲ ಹಾಕೋಬೇಕು. ಹಾಕ್ಕೊಂಡು ಮತ್ತು ನಿಮ್ಮದು ಆ ಬಟಾಣಿ ಏನು ಇದ್ದುಲ್ಲ ತೊಳೆದಿಟ್ಕೊಂಡಿದ್ದೆ, ಆ ಬಟಾಣಿನೂ ಹಾಕ್ಬೇಕು ಇದ್ರೊಳಗೆ. ಮತ್ತು ಅದೇನು ಒಂದು ಹಾಫ್ ಟೊಮೆಟೊ ಇತ್ತಲ್ಲ, ಅದನ್ನು ಟೊಮೆಟೊನೂ ಹಾಕಬೇಕು. ಹಾಕಿ
ನೀಟಾಗೆಲ್ಲ ಹಾಕಿ ನಾವು ನಿಮಗೆ ಬೇಕಂದ್ರೆ ಇಲ್ಲಿ ಕ್ಯಾರೆಟ್ನೂ ಹಾಕೋಬೋದು, ಬೀನ್ಸ್ ಹಾಕೋಬೋದು, ನಿಮ್ಗೆ ಹೆಂಗೆ ಏನೇನು ಮನ್ಯಾಗ ಇಂಗ್ರೀಡಿಯಂಟ್ ಇರ್ತಾವಲ್ಲ ಅದ್ರ ಡಿಪೆಂಡ್. ಸೊ ನನಗೆ ಜಾಸ್ತಿ ಏನು ಹಾಕೋದಿರಂಗಿಲ್ಲ. ಸೊ ಇಷ್ಟು ಒಂದು 2 ಹಾಕ್ಕೊಂಡಿನಿ ನಾನು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ಇಲ್ಲೇ. ಮತ್ತು ಟೊಮೆಟೊ ಹೇಳಿದ್ನಲ್ಲ ಅವಾಗ, ಸೊ ಟೊಮೆಟೊ ಒಂದು ಅರ್ಧ ಹಾಕ್ಕೊಂಡಿನಿ ಇಲ್ಲೇ, ಜಾಸ್ತಿ ಏನಿಲ್ಲ. ಮತ್ತು ರೈಸ್ ಮಾಡೋ ಮುಂದೆ ಸಪ್ರೇಟ್ ಟೊಮೆಟೊ ಹಾಕ್ಕೊಳಾಕ್ಬೇಕು. ಮತ್ತೇನು ಅದು ಕುಟ್ಟಿಟ್ಟಿದ್ನಲ್ಲ ಈರುಳ್ಳಿ ಏನಿದೆ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆದ ಪೇಸ್ಟ್ ಒಂದು ಸ್ವಲ್ಪ ಹಾಕೋತೀನಿ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ನನ್ನ ಕೈ ಒಳಗೆ ಕರೆಕ್ಟ್ ಅನಿಸ್ತೈತೆ, ಚಮಚ ಒಳಗೆ ಅಂದ್ರೆ ಭಾಳ ಬಿದ್ದು ಬಿಡ್ತೈತಿ. ಸೊ ನಾ ಕೈಯಿಂದ ಹಾಕೋತೀನಿ. ಸೊ ಇದಾಗಿಂದ ಇದಕ್ಕೆ ಒಂದು ಸ್ವಲ್ಪ ಇದು ಪುದೀನ ಒಂದು ಸ್ವಲ್ಪ ಹಾಕೋತೀನಿ ನಾನು ಫ್ಲೇವರ್ಗೆ, ಟೇಸ್ಟ್ ಅಂದ್ರೆ ಸ್ಮೆಲ್ ಚಂದ ಬರ್ತೈತಂತ ರೈಸದ್ದು. ಸೊ ಪುದೀನ ಒಂಚೂರು ಹಾಕ್ಕೊಂಡೆ. ಇವಾಗ ಒಂದು ನಿಮಗೆ ಕಣ್ಣು ಅಳತಿ ಮೇಲೆ ಗೊತ್ತಾಗ್ತೈತಿ. ಲೈಕ್ ನಾ ಒಂಚೂರು 2-2.5 ಸ್ಪೂನಷ್ಟು ಮೊಸರು ಹಾಕ್ಕೊಳತ್ತೀನಿ. ಮತ್ತು ಒಂದು ಫುಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳತ್ತೀನಿ, ಮಸಾಲೆ ಖಾರ. ಸೊ ಇದು ಹಾಕ್ಕೊಂಡಿಂದ 1 ಸ್ಪೂನ್ ಅದಕ್ಕೆ ಸರ್ಸೋಕಾ ತೇಲ್ ಇಲ್ಲ ನೀವು ಯಾವ್ದು ಯೂಸ್ ಮಾಡ್ತಿರಲ್ಲ ಅದು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೆ. ಒಂದು 2-3 ಇದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಸೊ ಇದು ಹಾಕ್ಕೊಂಡಿಂದ ನೀಟಾಗಿ ಕಲಿಸ್ಕೊಂಡು ಇದನ್ನು ಒಂದು 20 to 30 ಮಿನಿಟ್ಸ್ ನೀಟಾಗಿ ಮ್ಯಾರಿನೇಟ್ ಆಗಾಕ ಬಿಡ್ರಿ. ಸೊ ನೀವು ಎಷ್ಟು ಚಂದ ಮ್ಯಾರಿನೇಟ್ ಆಗ್ತೈತಲ್ಲ ಅದು ಎಲ್ಲ ಫ್ಲೇವರ್ಸ್ ಅವು ಮಶ್ರೂಮ್ ಒಳಗೆ ಎಲ್ಲದ್ರೊಳಗೆ ಹೊಂದ್ಕೊತಾವೆ. ಸೊ ನಾ ಇಲ್ಲೇ ನಮ್ಮ ಮನ್ಯಾಗ ಒಂದು ಬಿರಿಯಾನಿ ಮಸಾಲ ಪೌಡ್ರ್ ಇತ್ತು. ಸೊ ಅದನ್ನು ಒಂಚೂರು ಹಾಕ್ಕೊಂಡಿನಿ. ಇಲ್ಲ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕೋರಿ, ಬಟ್ ಯಾವ್ದು ಮನ್ಯಾಗ ಇರ್ತೈತಲ್ಲ ಅದನ್ನ ಹಾಕ್ಕೊಳ್ಳೋದು. ಒಂದು ಚಿಟಿಕೆ ಅಷ್ಟು ಅರಿಶಿಣ ಪೌಡ್ರ್ ಒಂದು ಹಾಕ್ಕೊಳತ್ತೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಉಪ್ಪು ಖಾರ ಒಂಚೂರು ಕೈಗೆ ಹಚ್ಕೊಂಡು ನೀವು ತಿಂದು ನೋಡ್ಕೋಬೋದು. ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ರೆ ಹಾಕೋಬೋದು. ನನಗೇನು ಅನ್ನಿಸ್ಲಿಲ್ಲ, ಕರೆಕ್ಟ್ ಆಗೈತಿ. ಸೊ ನಾನು ಇದನ್ನು ಮ್ಯಾರಿನೇಟ್ ಆಗಾಕ ಒಂದು 30 ಮಿನಿಟ್ಸ್ ಬಿಡ್ತೀನಿ. ಇವಾಗ 30 ಮಿನಿಟ್ಸ್ ಬಿಟ್ಮೇಲೆ ಈಗ ಸ್ಪೈಸಸ್ ಅದಾವಲ್ಲ ಮತ್ತು ಈರುಳ್ಳಿ, ಒಂದು ಟೊಮೆಟೊ ತೊಗೊಂಡಿನಿ. ಮತ್ತು ಇವೆಲ್ಲ ಗೊತ್ತಿರ್ತಾವಲ್ಲ, ಚಕ್ಕಿ, ಇದು ಕರಿಮೆಣಸು, ಲವಂಗ, ಇವನ್ನೆಲ್ಲ ಒಂದು ಹಾಫ್ ಸ್ಪೂನ್ ನಮಗೆ ಇದು ಬಟ್ರ್ ಬೇಕಾಕೈತಿ, ಬಟ್ರ್ ತೊಗೊಂಡಿನಿ. ಮತ್ತೊಂದು ಬಿರಿಯಾನಿದು ಅಸೆನ್ಸದು ಒಂದು ಲಿಕ್ವಿಡ್ ಇರ್ತೈತಿ, ನಾ ಅದನ್ನು ಹಾಕಾತೀನಿ, ಫ್ಲೇವರ್ಸ್ ಚಂದ ಬರ್ತೈತಂತ. ಸೊ ನಿಮಗೆ ಇಲ್ಲ ಅಂದ್ರೆ ಅದನ್ನು ಆಪ್ಷನಲ್, ಅದು ಸ್ಕಿಪ್ ಮಾಡ್ಬೋದು ನೀವು. ಸೊ ನಾನು ಇಲ್ಲಿ ಆಯಿಲ್ ಹಾಕ್ಕೊಂಡೆ. ಇವಾಗ ಆಯಿಲ್ ಒಂಚೂರು ಬಿಸಿ ಆದಮೇಲೆ ನಾನು ಒಂಚೂರು ಒಂದು ಟೀ ಸ್ಪೂನಷ್ಟು ಬಟ್ರ್ ಹಾಕ್ಕೊಳತ್ತೀನಿ. ಸೊ ಬಟ್ರು ಬೇಕಂದವ್ರು ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು, ಅದೇನಿಲ್ಲ. ಸೊ ಬಟ್ರ್ ಹಾಕ್ಕೊಂಡೆ. ಇವಾಗ ಮಸಾಲದೇನಿತ್ತಲ್ಲ ಅದನ್ನು ಇದು ಕುದಿಯೋದು ಒಂಚೂರು ಇದಾಗಿಂದ ಹಾಕೋರಿ. ಇವಾಗ ನಾನು ಈರುಳ್ಳಿ ಹಾಕ್ಕೊಳತ್ತೀನಿ. ಈರುಳ್ಳಿ ಹಾಕ್ಕೊಂಡಿಂದ ಚೂರು ಗೋಲ್ಡನ್ ಕಲರ್ ಬರಬೇಕಿದು ಅಂದ್ರೆ ಚಲೋ ಅನಿಸ್ತೈತೆ ಬಿರಿಯಾನಿ. ನೀವು ಯಾವುದೇ ಅಡುಗೆ ಮಾಡಿರಿ ಸ್ವಲ್ಪ ಪೇಷನ್ಸಿಂದ ಮಾಡಿದ್ವಿ ಅಂದರೆ ಎಲ್ಲ ಚಲೋ ಆಗ್ತೈತೆ. ಸೊ ನೋಡಿರಿ, ಇಲ್ಲಿ ನಾನು ಒಂಚೂರು ಉಪ್ಪು ಹಾಕ್ಕೊಳತ್ತೀನಿ. ಅದು ಈರುಳ್ಳಿ ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತೈತಿ. ಸೊ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಂಗೆ ಆತೈತಿ. ಸೊ ನಾನು ಇವಾಗ ಗ್ರೀನ್ ಚಿಲ್ಲಿ ಹಾಕಾತ್ತೀನಿ, ಹಸಿರು ಮೆಣಸಿನ್ಕಾಯಿ ಹಾಕಾತ್ತೀನಿ. ನಾನು ಹಾಕಿ ಚೂರು ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿಂದ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕಾತ್ತೀನಿ. ಇವಾಗ ಅದನ್ನು ಹಾಕಿ ಚೂರು ಮಿಕ್ಸ್ ಮಾಡ್ಕೊಳ್ಬೇಕು. ಒನ್ಸ್ ಮಿಕ್ಸ್ ಮಾಡ್ಕೊಂಡಿಂದ ಇದೇನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ ನಾವು, ಅದನ್ನು ಇವಾಗ ಕುಕ್ಕರ್ಗೆ ಹಾಕೋಬೇಕು. ಸೊ ಇದನ್ನು ನೀಟಾಗಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಪೇಷನ್ಸಿಂದ ಒಂದು 5 to 10 ಮಿನಿಟ್ಸ್ ನೀವು ನೀಟಾಗಿ ಅದು ಕುಕ್ ಆಗೋ ತನಕ ವೇಟ್ ಮಾಡಬೇಕು. ಎಲ್ಲ ಹಾಕಿದ ಮೇಲೆ ಹಸಿ ಹಂಗೆ ಬಿಟ್ಟು ಅದ್ರ ಮೇಲೆ ಮತ್ತೆ ಅಕ್ಕಿ ಹಾಕಿ ನಾವು ಕುಕ್ಕರ್ ಮುಚ್ಚಿಬಿಟ್ವಿ ಅಂದ್ರೆ ನೀಟಾಗಿ ರೈಸ್ ಆಗೋದಿಲ್ಲ, ಫ್ಲೇವರ್ಸ್ ಹೊಂದ್ಕೊಳ್ಳೋದಿಲ್ಲ. ಸೊ ಇದನ್ನು ನಿಮಗೆ ಆಯಿಲ್ ಒಳಗೆ ಸ್ವಲ್ಪ ಅದು ಎಲ್ಲ ಮಶ್ರೂಮ್ಸ್ ಎಲ್ಲ ಬಾಯ್ಲ್ ಆಗಬೇಕದು. ಸೊ ಹಂಗೆ ಬಿಡ್ರಿ. ಅದಾಗಿಂದ ಈಗೇನು ಟೊಮೆಟೊ ಇರ್ತೈತಲ್ಲ ಟೊಮೆಟೊ ಹಾಕ್ಕೋಬೇಕು. ಸೊ ಟೊಮೆಟೊ ಹಾಕ್ಕೊಂಡು ಒಂಚೂರು
ಫ್ರೈ ಮಾಡ್ಕೊರಿ. ಆ್ಯಸ್ ವೆಲ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ, ಇನ್ನೊಂದು ಚೂರು ನಾ ಕೊತ್ತಂಬರಿ ಹಂಗೆ ಇಡ್ತೀನಿ ಆಮೇಲೆ ಹಾಕ್ಕೊಳಕ್ಕೆ. ಇವಾಗ ಕರಿಬೇವು ಒಂಚೂರು ಹಾಕ್ಕೊಂಡಿನಿ. ಸೊ ಕರಿಬೇವು ಹಾಕ್ಕೊಂಡ್ಮೇಲೆ ಚೂರು ಅರಿಶಿಣ ಪೌಡರ್ ನೋಡಿರಿ, ನೀವು ಇಲ್ಲಿ ನೋಡ್ಬೋದು, ಒಂದು ಚಿಟ್ಕಿ ಅಷ್ಟು ಅರಿಶಿನ ಹಾಕೋರಿ. ಭಾಳ ಹಾಕೋಬೇಡ್ರಿ, ಭಾಳ ಹಾಕೊಂಡ್ರೆ ಮದ ಆದಂಗೆ ಆಗ್ಬಿಡ್ತದೆ. ಬರೀ ಅರಿಶಿನ ಫ್ಲೇವರ್ ಬರ್ತದೆ, ಚಲೋ ಅನ್ಸಂಗಿಲ್ಲ. ಸೊ ಇವಾಗ ಇದೆಲ್ಲ ಆಗಿಂದ ನೀಟಾಗಿ ಒಂಚೂರು ನಾನು ಕೈಗೆ ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ, ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೋ ಇಲ್ಲೋ ಅಂತ. ಸೊ ಒಂಚೂರು ನಾನು ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ನೀವು ಎಲ್ಲರೂ ಇದು ಮಾಡ್ತಾರೆ ಟೇಸ್ಟ್. ಸೊ ಇವಾಗ ನನಗೆ ಖಾರ ಉಪ್ಪು ಎಲ್ಲ ಕರೆಕ್ಟ್ ಅನಿಸಿತ್ತು. ಸೊ ನಾನು 2 ಸಣ್ಣ ಕಪ್ ಒಳಗೆ ರೈಸ್ ತಗೊಂಡಿದ್ದೆ. ಸೊ ಅದನ್ನು ನೀಟಾಗಿ ನೀರೊಳಗೆಲ್ಲ ತೊಳ್ಕೊಂಡು ನಾನು ಸೈಡ್ಗೆ ಇಟ್ಕೊಂಡಿದ್ದೆ ರೈಸ್. ಇವಾಗ ತೊಳೆದಿಟ್ಟಿರೋ ರೈಸ್ ಅದಕ್ಕೆ ಹಾಕ್ಕೊಂಡು, ಅದಾದಮೇಲೆ 2 ಕಪ್ಪಿಗೆ ನಾನು 4 ಕಪ್ ನೀರು ಹಾಕಿನಿ ಇವಾಗ. ಸೊ 4 ಕಪ್ ನೀರು ಹಾಕಿ ನೋಡಿರಿ, ಆಲ್ಮೋಸ್ಟ್ ಅದು ಕುಕ್ಕರ್ ತುಂಬೇ ಬಿಡ್ತು. ನಾನು ದೊಡ್ಡ ಕುಕ್ಕರ್ ಒಳಗೆ ಮಾಡಬೇಕಾಗಿತ್ತು. ಸೊ ಬೈ ಮಿಸ್ ಆಗಿ ನಾನು ಇದ್ರೊಳಗೆ ಅಡ್ಜಸ್ಟ್ ಹೆಂಗೋ ಆಗ್ತೈತೆ ಅಂತ ಅಂದ್ಕೊಂಡೆ, ಬಟ್ ಅದು ಜಾಸ್ತಿ ಆಗಿಬಿಡ್ತು ಇವತ್ತು. ಸೊ ಇವಾಗ ಬಿರಿಯಾನಿದು ಅದೇನು ಸೆನ್ಸ್ ಇರ್ತೈತಲ್ಲ, ಒಂಚೂರು ಹಾಫ್ ಅಷ್ಟು ಹಾಕ್ಬೇಕು, ಭಾಳ ಹಾಕಿದ್ರೆ ಸ್ಮೆಲ್ ಆಗಿಬಿಡ್ತೈತೆ ಅದು ಸಿಕ್ಕಾಪಟ್ಟೆ. ಸೊ ಹಾಫ್ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3-4 ಸೀಟಿ ಬರೋ ತನಕ ಮಾಡ್ಬೇಕು. ಇವಾಗ ಮಶ್ರೂಮ್ ರೈಸ್ ರೆಡಿ ಆಯ್ತು. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬಾಯ್ ಬಾಯ್.